ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 4ನೇ ಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇರೋದು. ಇದರಿಂದಾಗಿ ಅವರಿಗೆ ಜಾಸ್ತಿ ಪಾಸಿಟಿವ್ ಕೂಡ ಇದೆ ಅನ್ನೋದನ್ನ ಗಮನಿಸುತ್ತೆ. ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಮತ್ತು ಹಣಕಾಸು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪರಿಣಾಮಗಳು ಬೀರುತ್ತೆ ಗುರೂಜಿ? ನೋಡಿ, ಗ್ರಹಣ ಸಂಭವಿಸ್ತಾ ಇರೋದು ಚತುರ್ಭಾವ, ವಿದ್ಯಾಸ್ಥಾನ, ತಾಯಿ ಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಲೆಕ್ಕಾಚಾರ ಮಾಡಬೇಕು. ಮತ್ತು ತಾಯಿ ಸ್ಥಾನ, ತಾಯಿಯ ಆರೋಗ್ಯ ಆಗಬಹುದು, ತಾಯಿ ನಡುವೆ ಬಾಂಧವ್ಯತೆ ಇರುವಂಥದ್ದಾಗ್ಬೋದು, ಮತ್ತು ಸ್ವಗೃಹ ಯೋಗ ಅಂತ ಹೇಳ್ತೀವಿ. ಸೊ ಇದೂ ಸಹ ಲೆಕ್ಕಾಚಾರ ಆಗುವಂಥದ್ದು ಇರುತ್ತೆ. ನೋಡಿ, ಇವರಿಗೆ ವೃಶ್ಚಿಕ ರಾಶಿಯವರಿಗೆ ಈಗ ಗೋಚಾರದಲ್ಲಿ ನಾವು ನೋಡೋಕ್ಕೆ ಹೋದರೆ ಪ್ರಸ್ತುತ ಗುರುಬಲ ಇಲ್ಲ, ಪಂಚಮ ಶನಿ ನಡೀತಾ ಇದೆ. ಇವರಿಗೆ ರಾಷ್ಟ್ರಾಧಿಪತಿಯೂ ಸಹ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ. ನೋಡಿ, ಸಾಮಾನ್ಯವಾಗಿ ನಾನು ಈ ರಾಶಿಗಳ ವಿಚಾರದಲ್ಲಿ ಲೆಕ್ಕಾಚಾರ ಸೈಂಟಿಫಿಕ್ ಆಗಿ ನಾವು ನೋಡಿ ಕೊಟ್ಟಿರುವಂಥದ್ರಲ್ಲಿ ನೋಡೋಕೆ ಹೋದರೆ ಒಂದಷ್ಟು ರಾಶಿಗಳಿಗೆ ಬಹಳ ಉತ್ತಮವಾಗಿದೆ. ದುಡ್ಡಿನ ವಿಚಾರದಲ್ಲಿ ಏನು ಅಷ್ಟು ಆರ್ಥಿಕ ಸಂಕಷ್ಟಗಳು ಬರುವಂಥ ಸಾಧ್ಯತೆಗಳು ಇಲ್ಲ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ವೃಶ್ಚಿಕ ರಾಶಿಯವರೆಗೂ ಹಾಗೆ ಇದೆ. ಮತ್ತು ಆದರೆ ಪಂಚಮದಲ್ಲಿ ನಾವು ನೋಡೋಕೆ ಹೋದರೆ ಶನಿಯ ಪ್ರಭಾವ ಇರೋದರಿಂದ ಒಂದಷ್ಟು ಕೆಲಸಗಳು ಬೇಗ ಆಗುವಂಥದ್ದು ಇರೋದಿಲ್ಲ, ಅಷ್ಟಾಗಿ ಒಳ್ಳೆಯ ಫಲಗಳೂ ಬೇಗ ಕೊಡೋದು ಕಷ್ಟ ಅಂತಲೂ ಹೇಳಬಹುದಾಗಿದೆ. ಅಷ್ಟು ಬಿಟ್ಟರೆ ದುಡ್ಡಿನ ವಿಚಾರದಲ್ಲಿ ಯಾವುದೇ ರೀತಿ ತೊಂದರೆಗಳು ಇರೋದಿಲ್ಲ ಅನ್ನುವಂಥದ್ದು ಇರುತ್ತೆ. ಮತ್ತು ಶನಿಗೆ ಕುಜನ ಮೇಲೆ ದೃಷ್ಟಿ ಇರೋದ್ರಿಂದ ಒತ್ತಡಗಳು ಜಾಸ್ತಿ ಆಗುತ್ತೆ. ಕೆಲಸದ ಒತ್ತಡ ಆಗ್ಬೋದು, ಮನೆಯಲ್ಲಿ ಏನೋ ಬಿಡವಾದಂಥದ್ದು ವಿಚಾರಗಳೇ ಮನಸ್ಸಿಗೆ ಹಚ್ಕೊಳ್ಳುವಂಥದ್ದು. ಯಾಕಂತ ಹೇಳಿದ್ರೆ ಆಗಲೇ ನಾನು ಹೇಳಿದೆ, ವೃಶ್ಚಿಕ ರಾಶಿ ಚಂದ್ರ ವೀಕ್ ಆಗಿದ್ದಾನೆ, ಸ್ವಲ್ಪ ಒಂದಷ್ಟು ಮಾನಸಿಕ ಒತ್ತಡಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಹಾಗಾಗಿ ಚಂದ್ರನೇ ಗ್ರಹಣಕ್ಕೆ ರಾಹುಗ್ರಸ್ತ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಒಂದಷ್ಟು ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಕೆಲಸದ ಪ್ರಭಾವ ಜಾಸ್ತಿ ಇರುತ್ತೆ, ಒತ್ತಡಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಮತ್ತು ಅದರ ಜೊತೆಗೆ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಮತ್ತು ತಾಯಿಯ ನಡುವೆ ಬಾಂಧವ್ಯತೆ ಅಷ್ಟಾಗಿರೋದಿಲ್ಲ. ಸುಮ್ಮನೆ ಮಕ್ಕಳು ಡಿಸ್ಟರ್ಬೆನ್ಸ್ ಮಾಡ್ತಾರೆ. ತಾಯಿ ಮಗಳ ಜೊತೆ ಬಾಂಧವ್ಯತೆ ಇಲ್ದಿರೋವಂಥದ್ದು, ಅಥವಾ ಮಗ ಹೇಳಿದ ಮಾತು ಕೇಳಲ್ಲ, ತಾಯಿಗೆ ಬೇಜಾರಾಗೋದು, ಮಾನಸಿಕವಾಗಿ ನೊಂದು ಒಂಥರ ಬೇಜಾರಾಗಿ ಮಾತಾಡುವಂಥದ್ದು, ಈ ಥರದ್ದೆಲ್ಲ ಆಗುವಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರ ಮಟ್ಟಿಗೆ ಗಮನ ಹರಿಸಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಶೀತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬಹಳ ಕಾಡುವಂಥದ್ದು ಇರುತ್ತೆ. ಮತ್ತು ನೀರಿಗೆ ಸಮೀಪದಲ್ಲಿ ಏನಾದರೂ ಇದ್ದೀರಾ ಅಥವಾ ಕೆಲಸಗಳು ಆ ಥರ ಮಾಡಬೇಕು, ಏನಾದರೂ ಹೋಗುವಂಥದ್ದು ಇತ್ತು ಅಂದ್ರೇನು ಸ್ವಲ್ಪ ಜಾಗೃತವಾಗಿರಬೇಕಾಗುತ್ತೆ. ಡಿಸ್ಟರ್ಬೆನ್ಸು, ಗಂಡಾಂತರಗಳು ಎದುರಾಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಅಷ್ಟಮ ಸ್ಥಾನದಲ್ಲಿ ಗುರು ಇರೋದರಿಂದ ನಾನು ಆಗಲೇ ಹೇಳಿದೆ, ಮಾನಸಿಕ ಕಾಯಿಲೆಗಳು, ದೇಹಕ್ಕೆ ಆಯಾಸ ಉಂಟಾಗುವಂಥದ್ದು ಅಷ್ಟಾಗಿ ಒಳ್ಳೆಯದಿಲ್ಲ ಅಷ್ಟಮದಲ್ಲಿ ಇರುವಂಥದ್ದು ಅಂತ ಹೇಳಿದೆ. ಹಣಕಾಸಿನ ವಿಚಾರದಲ್ಲಿನೂ ಆಗಲೇ ಎಷ್ಟು ಇನ್ಕಮ್ ಬಂದ್ರೂ ಖರ್ಚುಗಳು ಆಗುವಂಥದ್ದು ಇರುತ್ತೆ. ಒಟ್ಟಾರೆ ಮಿಶ್ರ ಫಲ ಅಂತಲೂ ಹೇಳಬಹುದಾಗಿದೆ. ವೃಶ್ಚಿಕ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಶುಕ್ರ ಭಾಗ್ಯಾಧಿಪತಿಯಾಗಿ ಇರುವುದರಿಂದ ವಿವಾಹದ ಶುಭ ಕಾರ್ಯಗಳು ನಡೆಯುವಂಥದ್ದು ಇರುತ್ತೆ. ಈಗ ಮದುವೆಗಳು ಬಹಳ ಜನಕ್ಕೆ ಆಗ್ತಾ ಇರೋದಿಲ್ಲ, ಅಂಥದ್ದು ಮದುವೆ ಸೆಟ್ ಆಗುವಂಥ ಸಾಧ್ಯತೆಗಳು ಸಹ ಆಶ್ವಿಜ ಮಾಸದಿಂದ ಒಳ್ಳೆಯ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಕರ್ಮಸ್ಥಾನದಲ್ಲಿ ರವಿ ಇರೋದರಿಂದ ಉದ್ಯಮಿಗಳಿಗೆ, ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ನೋಡಿ, ಅಂಥವರಿಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ.